ಹಾಯ್, ನಮಸ್ಕಾರ. ನಾನು ನಿಮ್ಮ ಹರೀಶ್ ರಾಯ್. ನಿಮಗೆಲ್ಲರಿಗೂ ನಾನು ಮೊದಲು ಹೇಳಿದ್ದೆ, ನನ್ನನ್ನು ಕ್ಯಾನ್ಸರ್ ಎಲ್ಲಿವರೆಗೆ ನನ್ನ ಇದನ್ನು ಟ್ರೀಟ್ಮೆಂಟ್ ನಡೀತಾ ಇದೆ, ಎಲ್ಲವನ್ನು ನನಗೆ ಇವಾಗ ಎಲ್ಲವನ್ನು ನೋಡ್ಕೊಳ್ತಿರುವ ನನ್ನ ಡಾಕ್ಟರ್ ಸುರೇಶ್ ಬಾಬು ಅವರನ್ನು ನಿಮ್ಮನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಆಮೇಲೆ ನನ್ನ ಕ್ಯಾನ್ಸರ್ ಇವಾಗ ಎಲ್ಲಿವರೆಗೆ ಇದೆ ಎಂಬುದನ್ನು ಅವ್ರ ಕೈಯಲ್ಲಿ ಹೇಳಿಸ್ತೀನಿ ಅಂತ ನಾನು ತುಂಬ ಸಾರಿ ಹೇಳಿದ್ದೆ, ಜನರಿಗೆ ತಿಳಿಸ್ಬೇಕು ಅಂತ. ಅದರಿಂದಾಗಿ ಇವತ್ತು ಅವರನ್ನು ನಾನು ಫ್ರೀ ಮಾಡಿಕೊಂಡು ಕೇಳಿಕೊಂಡು ರಿಕ್ವೆಸ್ಟ್ ಮಾಡಿ ನಾನು ಇವತ್ತು ಅವ್ರ ಜೊತೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೇನೆ, ಮಾತಾಡ್ತೀನಿ. ನೀವು ಇದನ್ನು ದಯವಿಟ್ಟು ಶೇರ್ ಮಾಡಿ. ಹೇಗೆ ಗೊತ್ತಾ, ಇದರಲ್ಲಿ ತುಂಬ ಕೆಲವು ಒಳ್ಳೊಳ್ಳೆ ವಿಷಯವನ್ನು ಹೇಳಲಿಕ್ಕಿದ್ದಾರೆ. ಅದರಿಂದಾಗಿ ದಯವಿಟ್ಟು ನೋಡಿದವರೆಲ್ಲ ಶೇರ್ ಮಾಡಿ. ಮೊದಲನೇದಾಗಿ ಸರ್ ನಮಸ್ಕಾರ ಸರ್. ನಾನು ನಿಮಗೆ ಕೃತಜ್ಞತೆ ಅದು ಹೇಳೋದಲ್ಲ, ವೈದ್ಯ ನಾರಾಯಣ ಹರಿ ಅಂತಾರೆ. ನನಗೆ ಕ್ಯಾನ್ಸರ್ದು ಅಲ್ಲಿಂದ ಆ ಡಾಕ್ಟರ್ ನಿಮ್ಮ ಕಳಿಸುವಾಗ ನನಗೆ ಏನು ಟೈಮ್ ಸರ್ ಏನು ಅಂತ ಕೇಳಿದ್ರೆ ನಾನು ಅವತ್ತಿನ ತುಂಬ ದಿನ ತುಂಬ ಹೆದರ್ಕೊಂಡಿದ್ದೆ ನಾನು. ಪ್ಲಸ್ ಫ್ಯಾಮ್ಲಿದು ಕೇಳಿದ್ರಿ ನೀವು, ಫ್ಯಾಮ್ಲಿ ಹೇಗಿದೆ ಏನು, ನನಗೆ ಅರ್ಥ ಆಯಿತು ನನ್ನ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂತ. ಅಲ್ಲಿಂದ ನಾನು ಫ್ಯಾಮ್ಲಿ ಬಗ್ಗೆ ಸ್ವಲ್ಪ ಏನು ಮಾಡಬೇಕು ಅಂತ ನೋಡಿಕೊಂಡು ಅದು ನೀವು ಮತ್ತು ಹೇಳಿದ ಮೇಲೆ ನನಗೆ ಯಶ್ ಅವರು ಸಪೋರ್ಟಿಗೆ ನಿಂತು, ದರ್ಶನ್ ಅವರ ಸಪೋರ್ಟ್ ನಿಂತ ಮೇಲೆ ಒಂದು ರೀತಿಯಲ್ಲಿ ನಾನು ಈಗ ಫ್ಯಾಮಿಲಿಗೆ ನನ್ನದು ಒಂದು ರಕ್ಷಣೆ ಏನಿದೆ ಒಂದು ರೀತಿ ಮಾಡಿದ್ದೇನೆ. ಮೊದಲನೇದಾಗಿ ನಾನು ನಿಮಗೆ ಕೃತಜ್ಞತೆ ಹೇಳಬೇಕು. ಇವತ್ತು ಮೊನ್ನೆ ಆಗಸ್ಟಿಗೆ ನಾನು ಪೆಟ್ ಸ್ಕ್ಯಾನ್ ಮಾಡಿಸಿದೆ. ಅದು ಮಾಡಿಸಿದ ಮೇಲೆ ಅದರ ರಿಪೋರ್ಟ್ ಅದರ ಹಿಂದೆ ನೀವು ಸ್ವಲ್ಪ ಸ್ಪ್ರೆಡ್ಡಿಂಗ್ ಇತ್ತು ಅಂತ ಹೇಳಿದ್ರಿ. ಅದಾದಮೇಲೆ ಮೊನ್ನೆ ಇಲ್ಲ ಕಮ್ಮಿ, ಅದು ಹೆಂಗೆ ಏನು ರಿಪೋರ್ಟ್ ನಿಮ್ಮ? ಸೊ ನೀವು ನನಗೆ ಈಗ 1.5-2 ವರ್ಷದ ಮುಂಚೆ ನನ್ನ ಹತ್ರ ಬಂದಾಗ ನಿಮಗೆ ಥೈರಾಯ್ಡ್ ಕ್ಯಾನ್ಸರಿಗೆ ಸಂಬಂಧಪಟ್ಟ ಕಾಯಿಲೆ ಇತ್ತು. ಆ ಕಾಯಿಲೆ ನಿಮಗೆ ಶ್ವಾಸಕೋಶಕ್ಕೆ ಸ್ಪ್ರೆಡ್ ಆಗಿತ್ತು. ಆ ಸ್ಟೇಜಲ್ಲಿ ನೀವು ನನ್ನ ಹತ್ರ ಬಂದಿದ್ದು. ಆ ಸ್ಪ್ರೆಡ್ ಆಗಿದ್ದ ಉದ್ದೇಶದಿಂದ ಏನಾಯಿತು, ನಿಮಗೆ ಶ್ವಾಸಕೋಶದಲ್ಲಿ ತುಂಬ ನೀರು ತುಂಬಿಕೊಂಡಿತ್ತು. ಅದರಿಂದ ನಿಮ್ಗೆ ಉಸಿರಾಡಲಿಕ್ಕೂ ಕಷ್ಟ ಆಗ್ತಿತ್ತು. ಅದು ನೀವು ಇದು ಮಾಡಿದ್ರಿ. ಸೊ ಅದಾದಮೇಲೆ ನಾವೇನು ಮಾಡಿದ್ವಿ, ನಿಮಗೆ ಟಾರ್ಗೆಟೆಡ್ ಥೆರಪಿ ಅಂತ ಬರ್ತದೆ. ಇವಾಗ ಜನಗಳಿಗೆ ಏನಂದರೆ ಕ್ಯಾನ್ಸರ್ ಅಂದರೆ ಬರೀ ಕೀಮೋಥೆರಪಿನೇ ಅನ್ನೋ ಭಾವನೆ ಇದೆ. ಸೊ ಕೆಲವೊಂದು ಕಾಯಿಲೆಗಳಿಗೆ ಟಾರ್ಗೆಟೆಡ್ ಥೆರಪಿನ ಕೊಡಬಹುದು. ಸೊ ನಿಮ್ಮಲ್ಲಿ ನಾವು ಕೀಮೋಥೆರಪಿ ಕೊಡಲಿಲ್ಲ, ನಿಮಗೆ ನಾವು ಟಾರ್ಗೆಟೆಡ್ ಥೆರಪಿ ಕೊಟ್ವಿ. ಕೆಲವರಿಗೆ ಅದು ತುಂಬ ಸಿಂಪಲ್ ಅನ್ನಿಸ್ಬೋದು. ಟಾರ್ಗೆಟ್ ಥೆರಪಿ ಒಂದು ಮಾತ್ರೆ ರೂಪದಲ್ಲಿ ನಿಮಗೆ ಕೊಟ್ಟು, ಸೊ ಅದು ಇನಿಷಿಯಲಿ ನಾವು ಕೊಟ್ಟ ಟ್ಯಾಬ್ಲೆಟಿಂದ ನೀವು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿ ಆಲ್ಮೋಸ್ಟ್ ಸುಮಾರು 1.25 ವರ್ಷದ ತನಕ ತಮಗೆ ಆ ಮಾತ್ರೆ ಕೆಲಸ ಮಾಡಿ. ಸೊ ಅದಾದಮೇಲೆ ಮಾತ್ರೆ ಕೊಟ್ಟರು ನಿಮಗೆ ಅದು ಕೆಲಸ ಮಾಡಿಲ್ಲ. ಸೊ ಅದಾದಮೇಲೆ ನಾವು ಸೆಕೆಂಡ್ ಟಾರ್ಗೆಟೆಡ್ ಥೆರಪಿಗೆ ಬಂದ್ವಿ. ಅದೂ ಟ್ಯಾಬ್ಲೆಟು. ಈಗ ಆಲ್ಮೋಸ್ಟ್ ನಿಮಗೆ 6 ತಿಂಗಳ ಮೇಲೆ ಆ ಟ್ಯಾಬ್ಲೆಟ್ ಕೊಟ್ಟಿದ್ದೀವಿ. ಈ ಮೊನ್ನೆ ಅಕ್ಟೋಬರ್ನಲ್ಲಿ ತಮ್ಮ ಸ್ಕ್ಯಾನ್ ಮಾಡಿದಾಗ ಕಾಯಿಲೆಯನ್ನು ತುಂಬ ಕಂಟ್ರೋಲಲ್ಲಿ ಇದೆ. ಸೊ ಹಂಗಿರೋದ್ರಿಂದ ಈಗ ಈ ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ಟ್ಯಾಬ್ಲೆಟ್ಗೆ ತಾವು ಚೆನ್ನಾಗಿ ಸ್ಪಂದಿಸ್ತಾ ಇದ್ದೀರಾ. ತಾವು ಎಲ್ಲಿ ತನಕ ಸ್ಪಂದಿಸ್ತಿರೋ ಅಲ್ಲಿ ತನಕ ನಾವು ಈ ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡ್ತೀವಿ. ಅದಾದಮೇಲೆ ಸೊ ಈ ಟ್ಯಾಬ್ಲೆಟ್ ಪ್ರೋಗ್ರೆಸ್ ಆದಮೇಲೆ ನಾವು ಮತ್ತೆ ಟೆಸ್ಟ್ಗಳು ಮಾಡಬೇಕಾಗ್ತದೆ. ಈಗ ನಿಮ್ಮಲ್ಲಿ ಏನು ಕಾಯಿಲೆ ಅಕಸ್ಮಾತ್ ಏನಾದರೂ ಮತ್ತೆ ರಿಅಪಿಯರ್ ಆದರೆ ಮತ್ತೆ ಹೆಚ್ಚಿಗೆ ಆದರೆ ಅದನ್ನು ನಾವು ಬಯಾಪ್ಸಿ ಮಾಡಿ ಅದನ್ನು ಜೆನೆಟಿಕ್ ಟೆಸ್ಟಿಂಗ್ ಕಳಿಸ್ಕೊಡ್ತೀವಿ. ನಾವು ಅದನ್ನು ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ಅಂತ ಕರಿತೀವಿ. ಆ ಟೆಸ್ಟ್ಗಳಲ್ಲಿ ನಮಗೆ ಏನು ಮಾರ್ಕರ್ ಬರುತ್ತೋ ಅದರ ಆಧಾರದ ಮೇಲೆ ನಿಮಗೆ ಟ್ರೀಟ್ಮೆಂಟ್ಗಳನ್ನ ಕೊಡ್ಬೋದಾಗಿದೆ. ಅದರ ಆಧಾರದ ಮೇಲೆ ಕೆಲವೊಂದು ಟಾರ್ಗೆಟೆಡ್ ಥೆರಪಿ ಕೊಡ್ಬೋದು, ಕೆಲವೊಮ್ಮೆ ಇನ್ಯಾವುದಾದ್ರೂ ಇದ್ದರೆ ಇನ್ನೇನೋ ಇಮ್ಯುನೋಥೆರಪಿ ಅಥವಾ ಕೀಮೋಥೆರಪಿ, ಅದೇನು ಟ್ರೀಟ್ಮೆಂಟು ಅನ್ನೋದು ಮುಂದಿನ ಆಪ್ಷನ್ಸು ನಿಮ್ಮಲ್ಲಿ ಇರ್ತಕ್ಕಂಥ ಟೆಸ್ಟ್ ಮೇಲೆ ನಿರ್ಧಾರ ಆಗುತ್ತೆ. ನಿಮಗೆ ನೆನಪಿದ್ರೆ ನಾವು ಒಂದ್ಸತಿ ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್ ಟೆಸ್ಟ್ ಆಲ್ರೆಡಿ ಒಮ್ಮೆ ಮಾಡಿದ್ದೀವಿ. ಸೊ ಅದ್ರ ಟೆಸ್ಟ್ ಆಧಾರದ ಮೇಲೆ ನಾವು ನಿಮ್ಗೆ ಈ ಟ್ಯಾಬ್ಲೆಟ್ ಕೊಟ್ಟಿದ್ದೀವಿ. ಅದರಿಂದ ನಿಮ್ಗೆ ಈ ಥರ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಮುಂದೆ ಹೆಚ್ಚಿಗೆ ಮತ್ತೆ ಮಾಡ್ತೀವಿ, ಮತ್ತೆ ಟ್ರೀಟ್ಮೆಂಟ್ ಆಪ್ಷನ್ ಇದೆ, ಮತ್ತೆ ಕೊಡ್ತೇವೆ. ಅಂದರೆ ಈಗ ನನಗೆ ಮೊದಲು ಭಯಪಟ್ಟಾಗ ಈಗ ಭಯಪಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅಲ್ಲ, ನೀವು ಯು ಆರ್ ಡೂಯಿಂಗ್ ವೆಲ್. ಇವಾಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಈಗ ಸುಮಾರು 5, 6 ಅಥವಾ 10 ವರ್ಷಗಳ ಮುಂಚೆ ನಿಮ್ಮ ಹಂತದಲ್ಲಿ ಬಂದಂಥ ಕ್ಯಾನ್ಸರ್ ಪೇಷಂಟ್ಸ್ಗೂ ಬಹುಶಃ 6 ತಿಂಗಳು ಬದುಕ್ತಿರ್ಲಿಲ್ಲ. ನೀವು 2 ವರ್ಷ 2.5 ವರ್ಷ ಆದರೂ ಬದುಕಿದ್ರೆ ದಿಸ್ ಈಸ್ ಎ ಲಿವಿಂಗ್ ಎಕ್ಸಾಂಪಲ್. ಸೊ ಎಷ್ಟು ವಿಜ್ಞಾನ ಮುಂದುವರೆದಿದೆ. ಆಮೇಲೆ ಇನ್ನೊಂದು ಏನು ವಿಷಯ ಅಂದರೆ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಒಂಚೂರು ಕಾಂಪ್ರಮೈಸ್ ಆಗಿಲ್ಲ. ಈಗ ನಿಮ್ಮನ್ನು ನೋಡಿದವ್ರು ಯಾರೂ ಇಂಥ ಪೇಷಂಟ್ ಅಂತ ಹೇಳಕ್ ಆಗೋದಿಲ್ಲ. ಯಾಕಂದರೆ ಟ್ಯಾಬ್ಲೆಟ್ ಅಷ್ಟು ಚೆನ್ನಾಗಿ ತಮಗೆ ಕೆಲಸ ಮಾಡಿ ತಮ್ಮ ದೇಹಕ್ಕೆ ಒಗ್ಗಿದೆ. ಸೊ ಆಗಿರೋದ್ರಿಂದ ಫರ್ದರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಡೆಫಿನೆಟ್ ಆಗಿ ಇನ್ನೂ ಒಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ, ಇನ್ನೂ ಒಳ್ಳೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅಂತ ಹೇಳಿ. ಅಂದರೆ ಸರ್, ಈಗ ಎಲ್ರಿಗೂ ಏನಾಗಿದೆ ಅಂದರೆ, ಈಗ ನಾನು ಮೊನ್ನೆ ಒಂದು ಏನು
ಎಲ್ಲರಿಗೆ ಅದು ಇದು ಇನ್ಫೆಕ್ಷನ್ ಆಗಿ ಹಾಸ್ಪಿಟಲ್ ಸೇರಿದೆ. ಅಲ್ಲಿ ವಿನಯ್ ಡಾಕ್ಟರ್ ಅಂತ ಅವರು ಕೂಡ ನೋಡಿಬಿಟ್ಟು ನೊಂದ್ಬಿಟ್ಟು, ಅಂದರೆ ಸ್ಕ್ಯಾನ್ ಮಾಡಿದಾಗ ಒಳಗಡೆ ಕ್ಯಾನ್ಸರ್ ಕಾಣ್ತದೆ ನಿಮಗೆ, ನಿಮ್ಮ ಲಂಗ್ಸ್ ಇದು ಏನು ಪ್ರಾಬ್ಲಮ್ ಕಾಣ್ತದೆ, ಬಟ್ ನೀವು ನೋಡಲಿಕ್ಕೆ ಇಷ್ಟು ಚೆನ್ನಾಗಿ ಇದ್ದೀರಿ, ನೋವಾಗುತ್ತೆ ಸರ್ ನಿಮ್ಮನ್ನು ಈ ಥರ ನೋಡಿ ಆ ಸ್ಟೇಜಲ್ಲಿ. ಎಲ್ರಿಗೂ ಗೊತ್ತಾಗೋದಿಲ್ಲ, ಆ್ಯಸ್ ಎ ಸೈನ್ಸ್ ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ ನಿಮಗೆ ಲಂಗ್ಸಲ್ಲಿ ಪ್ರಾಬ್ಲಮ್ ಇದೆ ಅಂತ. ಬಟ್ ಅದು ನೋಡಲಿಕ್ಕೆ ಇಷ್ಟು ಚೆನ್ನಾಗಿ ಏನಕ್ಕೆ ಇರೋದಂದ್ರೆ ನಿಮ್ಮ ಟ್ರೀಟ್ಮೆಂಟ್. ಈಗ ಜನ ಹೆಚ್ಚಾಗಿ ಏನು ಗೊತ್ತಾ ಸರ್, ಕ್ಯಾನ್ಸರ್ ಆದ ತಕ್ಷಣ ತೆಳ್ಳಗಾಗ್ತಾರೆ, ಅದು ಹೋಗಿ ಕೂದಲೆಲ್ಲ ಹೋಗಿತ್ತು, ವಿಕಾರವಾಗಿ ಆಗ್ತದೆ. ಹೌದು, ನಾವು ಕಸಿನ ಆಗಿದ್ದಾನೆ, ಅದು ಕ್ಯಾನ್ಸರ್ ಬೇರೆ ಥರ, ಟ್ರೀಟ್ಮೆಂಟ್ ಬೇರೆ ಥರ ಇತ್ತು ಮೋಸ್ಟ್ಲಿ. ನನಗೆ ಈ ಕ್ಯಾನ್ಸರ್ಗೆ ನೀವು ಕೊಡುವ ಟ್ರೀಟ್ಮೆಂಟು ನನಗೆ ಸ್ವಲ್ಪ ಕೂದಲು ಹೋಯಿತು, ಅದಾದಮೇಲೆ ನೀವು ಅದು ಡಿಕಾಂಪ್ಲೆಕ್ಸ್ ಇದೆಲ್ಲ ತೊಗೊಳಕ್ಕೆ ಹೇಳಿದ್ರಿ, ಸೆಲ್ಕಲ್ಲು, ಆಮೇಲೆ ಇಂಜೆಕ್ಷನ್ಸ್ ಕೊಟ್ಟರೆ ಬೋನಿಗೆ. ಸೊ ಅದರಿಂದ ಸ್ವಲ್ಪ ನಾನು ಹೆಲ್ದಿಯಾಗಿ ಇದ್ದೇನೆ. ನಿಮಗೆ ಮೊನ್ನೆ ಶ್ವಾಸಕೋಶದಲ್ಲಿ ನೀರು ತುಂಬಿದ್ದು ಟೆಸ್ಟ್ ಎಲ್ಲ ಮಾಡಿದ್ದಾರೆ ಹಾಸ್ಪಿಟ್ಲಲ್ಲಿ, ಆ ರಿಪೋರ್ಟ್ಸ್ ನೀವು ನನಗೆ ಶೇರು ಮಾಡಿದರೆ ನಾನು ಅವ್ರ ಡಾಕ್ಟರ್ ವಿನಯ್ ಅವ್ರ ಹತ್ರ ಕಮ್ಯುನಿಕೇಟು ಮಾಡಿದೆ. ಅದು ಬೇಸಿಕಲಿ ಇನ್ಫೆಕ್ಷನ್ ಇಂದ ಆಗಿರುವಂಥದ್ದು, ಕಾಯಿಲೆಗೆ ಸಂಬಂಧಪಟ್ಟಿದ್ದಿಂದ ಅಲ್ಲ. ಏನಕ್ಕೆ ಅಂದರೆ ನೀವು ಕ್ಯಾನ್ಸರ್ ಕಾಯಿಲೆ ಇರೋದ್ರಿಂದ ನಿಮ್ಮಲ್ಲಿ ಇರ್ತಕ್ಕಂಥ ಇಮ್ಯುನಿಟಿ ಸ್ವಲ್ಪ ಬೇರೆಯವ್ರಿಗೆ ಹೋಲಿಸಿದ್ರೆ ಕಡಿಮೆ ಇರುತ್ತೆ. ಈಗ ಬೇರೆಯವ್ರಿಗೆ ಇನ್ಫೆಕ್ಷನ್ ಬಂದರೆ ದೇಹ ಅದನ್ನು ಫೈಟ್ ಮಾಡಿ ಕಂಟ್ರೋಲ್ ಮಾಡುತ್ತೆ. ನಿಮ್ಮಲ್ಲಿ ಆ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಸ್ವಲ್ಪ ಇನ್ಫೆಕ್ಷನ್ ಉಲ್ಬಣ ಆಗಿ ಬರ್ತದೆ. ಬಟ್ ಅದು ಓನ್ಲಿ ಬಿಕಾಸ್ ಆಫ್ ಇನ್ಫೆಕ್ಷನ್. ಆಮೇಲೆ ಅದು ಇದ್ದಂಥ ನೀರು ತುಂಬ ಏನು ಜಾಸ್ತಿ ಏನಿಲ್ಲ. ಸೊ ನಿಮಗೆ ಅದಕ್ಕೆ ಆ್ಯಂಟಿಬಯೋಟಿಕ್ಕು ಎಲ್ಲ ಕೊಟ್ಟ ಮೇಲೆ ಈಗ ನಿಮ್ಮ ಇದೆಲ್ಲ ಕಡಿಮೆ ಆಗಿದೆ. ಆಮೇಲೆ ಅದೇ ನಿಮ್ಮ ಶ್ವಾಸಕೋಶದಲ್ಲಿ ನೀರಿದೆ, ಅದು ಭಾಳ ವರ್ಷ ತಿಂಗಳಿಂದ ಅಷ್ಟೇ ಇದೆ, ಅದು ಹೆಚ್ಚಿಗೆ ಆಗಿಲ್ಲ, ಅದು ಹೆಚ್ಚಿಗೆನೂ ಆಗಿಲ್ಲ, ಏನಿಲ್ಲ. ಇನ್ಫ್ಯಾಕ್ಟ್ ಅದು ಮುಂಚೆ ಬಂದಿದ್ದಕ್ಕಿಂತ ತುಂಬ ಕರಗಿದೆ. ಸೊ ಹಂಗಿರೋದ್ರಿಂದ ಅವ್ರು ಎಕ್ಸ್ರೇ ಮಾಡಿ ಮೊದಲನೇ ಬಾರಿ ಎಕ್ಸ್ರೇ ಮಾಡಿದವ್ರಿಗೆ ಶ್ವಾಸಕೋಶದಲ್ಲಿ ನೀರಿದೆ ಅಂತ ಅನಿಸುತ್ತೆ. ಬಟ್ ನಾನು ನಿಮ್ಗೆ 2.5 ವರ್ಷದಿಂದ ನೋಡ್ತಿರೋದ್ರಿಂದ ಆ ನೀರು ನನಗೇನು ಜಾಸ್ತಿ ಇದನ್ನಿಸಲಿಲ್ಲ. ಬಟ್ ನಿಮ್ಗೆ ಇನ್ಫೆಕ್ಷನ್ ಆಗಿರೋದ್ರಿಂದ ಅದು ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆಯಿತು. ಇನ್ಫೆಕ್ಷನ್ ಕಂಟ್ರೋಲ್ ಆಗ್ತಿದ್ದಂಗೆ ನಾವು ರೈಟ್. ಈಗ ಸ್ವಲ್ಪ ಅಂದರೆ ಸ್ವಲ್ಪ ಪರ್ಫೆಕ್ಟ್ ಆಗಿದ್ದೀನಿ, ಬಟ್ ಸ್ವಲ್ಪ ಈಗ ನನಗೆ ಒಂದು ಈವ್ನಿಂಗ್ ಒಂದು ಸ್ವಲ್ಪ ಸ್ವಲ್ಪ ಥಂಡಿ ಇದ್ದಾಗ ಅವೆಲ್ಲ ಇದ್ದಾಗ ಅಲರ್ಜಿಗಳಾದಾಗ ಸ್ವಲ್ಪ. ಆಮೇಲೆ ಮುಖ್ಯವಾಗಿ ಏನು ಗೊತ್ತಾ ಸರ್, ಮೊನ್ನೆ ನಾನು ಅದೇ ಅಡ್ಮಿಟ್ ಆಗಿದ್ದೆಲ್ಲ ಸರ್, ನಾನು ದೇವರನ್ನು ತುಂಬ ನಂಬೋದು. ನೀವು ಇನ್ಫೆಕ್ಷನ್ ಆಗಿದೆ ಅಂದಾಗ ಕೂಡ, ಇನ್ಫೆಕ್ಷನ್ ಅಲ್ಲ ಫಸ್ಟ್ ಸ್ಪ್ರೆಡ್ ಆಗಿದೆ ಅಂದಾಗ ಕೂಡ ನಮ್ಮ ಮನೆಯವ್ರನ್ನ ನಾನು ಮಂತ್ರಾಲಯಕ್ಕೆ ಕಳಿಸಿದೆ. ನಾನು ಒಬ್ಬ, ಯಾಕಂದರೆ ನೀವು ನನಗೆ ಯಾವತ್ತೂ ಸಿಕ್ಕಿದ್ರು ಕೂಡ ದೇವ್ರ ಥರ ಸಿಕ್ಕಿರೋದು. ನನಗೆ ಈ ಫ್ಯಾಮಿಲಿ ಬಗ್ಗೆನೇ ಭಯ ಇದ್ದಿದ್ದು, ಆ ಭಯವನ್ನು ನೀವು ನನಗೆ ದೂರ ಮಾಡಿದ್ರಿ. ಫ್ಯಾಮಿಲಿ ವಿಷಯದಲ್ಲಿ ನಾನು ಗೆದ್ದಿದ್ದೀನಿ, ಒಂದು 50% ಗೆದ್ದಿದ್ದೀನಿ ಸರ್. ಅದಾದಮೇಲೆ ರಾಘವೇಂದ್ರ ಸ್ವಾಮಿಗಳನ್ನು ಒಂದೇ ಮಠಕ್ಕೆ ಕಳಿಸಿದಾಗ ಅಲ್ಲಿ ಕೂಡ ಮಂತ್ರಾಕ್ಷರ ಕೊಟ್ಟು, ಇಲ್ಲ ಸ್ವಲ್ಪ ನಕ್ಕಾಗಿ ಬರ್ತಾರೆ ಇಲ್ಲಿಗೆ, ತೊಂದರೆ ಇಲ್ಲ, ಹೆದರಬೇಡಿ ಅಂತ ಅಲ್ಲಿ ಒಂದು ಭರವಸೆ ಸಿಕ್ತು ಸ್ಪ್ರೆಡ್ ಆಗಿದೆ ಅಂದಮೇಲೆ. ಅದಾದಮೇಲೆ ಸ್ಕ್ಯಾನ್ ಮೊನ್ನೆ ಮಾಡುವಾಗ ನೀವು 20-30% ಕಮ್ಮಿ ಆಗಿದೆ. ಅದು ಒಂದು ದೇವರ ಮಹಿಮೆ ಅಂತ ನಾನು ಅಂದರೆ ನಾವು ಏನು ಹೇಳ್ತೀವಿ, ನಾವು ದೇವರ ಭಕ್ತ ಮಾತ್ರ ಅಲ್ಲ, ನಮಗೆ ಈ ಇನ್ನೋಸೆಂಟ್ಸ್ ಅಂತೀವಲ್ಲ ಸರ್, ಈ ವಿಷಯದಲ್ಲಿ ನಾನು ತುಂಬ ಇನ್ನೋಸೆಂಟ್ ನಾನು ಈ ವಿಷಯದಲ್ಲಿ ಮಾತ್ರ. ಆಮೇಲೆ ನನ್ನ ಉದ್ದೇಶ ಕೂಡ ಫ್ಯಾಮಿಲಿ ಬಿಟ್ಟರೆ ನನಗೆ ಬೇರೆ ಏನಿಲ್ಲ. ಅದು ನನಗೆ ದೇವ್ರ ಎಲ್ಲೋ ಕಡೆ ನಾನು ಈಗಲೂ ಕೇಳೋದ್ರಿಂದ ದೇವ್ರ ಹತ್ರ, ದೇವರೇ ನನಗೆ ಸ್ವಲ್ಪ ಟೈಮ್ ಕೊಡು, ಫ್ಯಾಮಿಲಿಗೋಸ್ಕರ ಮಾಡಿಕೊಡು. ಅದರ ತಕ್ಕ ನೀವು ನನಗೊಂದು ಫೋನ್ ಮಾಡಿ ಮನೆಗೆ ವಿಚಾರಿಸ್ತೀರಿ. ಮೊನ್ನೆನೇ ಗೊತ್ತು ಸರ್, ನೀವು ನಾನು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದೆ, ನೀವು ಅಲ್ಲಿ ಫೋನ್ ಮಾಡಿ ಆ ಡಾಕ್ಟ್ರಿಗೆ ಹೇಳ್ತಿದ್ರೆ ನನಗೆ ವಾಟ್ಸಪ್ ತೆಗಿಲಿಕ್ಕೆ ಅದು ಕಳಿಸ್ತಾ ಇದ್ರಿ, ಅದು ಟ್ಯಾಪಿಂಗ್ ಮಾಡೋಕ್ಕೆ ಲಂಚಿಗೆ. ಅದಾದಮೇಲೆ ಅವ್ರು ಡಿಸೈನ್ ಮಾಡಿ ತೋರಿಸಿದ್ರು. ಇಲ್ಲಿಂದ ನೀವು ವಾಟ್ಸಪ್ ತೆಗೆದ್ರೆ 100ಗೆ 99% ನಿಮ್ಮ ಲೈಫ್ ಹೋಗ್ತಿತ್ತು. ಅವ್ರು ಹೇಳಿದಕ್ಕೆ ನಾನು ನಿಲ್ಲಿಸಿದ್ದಿಲ್ಲ, ನನಗೆ ಗೊತ್ತಾಗೋದಿಲ್ಲ. ನಾನು ಅವತ್ತು ಸ್ನಾನ ಮಾಡಿ ಮಂತ್ರಾಕ್ಷರ ರಾಘವೇಂದ್ರ ಹಾಕೊಂಡು ಕೇಳ್ಕೊಂಡಿದ್ದೆ. ಸಡನ್ಲಿ ನಿಮ್ಗೆ ಅವ್ರು ಫೋನ್ ಮಾಡಿ ಹೇಳಿದ್ರಿ, ಇಲ್ಲಾಂದ್ರೆ ನಾನು ಅಲ್ಲಿ ಹೋಗಿ ಟ್ಯಾಪಿಂಗ್ ಹೋಗಿದ್ರಿ, ಅವ್ರಿಗೆ ಗೊತ್ತು ಮಾಡಿ ತುಂಬ ರಿಸ್ಕ್ ಅಂತ ನನಗೆ ಒಂದ್ಸರಿ ಮನೆಯೆಲ್ಲ ಕೂದಲು ನಿಂತ್ಕೊಂಡ್ಬಿಡ್ತು. ಆಮೇಲೆ ನೀವು ಹೇಳಿದಕ್ಕೆ ಅವರಿಗೆ ಗೊತ್ತಾಗಿದೆ. ಈಗ ಒಂದು ವೇಳೆ ಆ ಡಾಕ್ಟ್ರು ನೆಗ್ಲೆಕ್ಟ್ ಮಾಡಿದರೆ ನಿಮಗೆ ಅದು ಮರ್ತೋಗ್ತದೆ. ಯೂಶಲಿ ಮೆಡಿಕಲಲ್ಲಿ ಏನಾಗುತ್ತೆ, ಯಾವುದೇ ಡಾಕ್ಟ್ರು ನೀವು ಹೋದಾಗ ಪೇಷಂಟ್ಗಳು ಯಾರೇ ಇರಲಿ, ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋದಾಗ ನಿಮ್ಮ ಇಂದಿನ ಟ್ರೀಟ್ಮೆಂಟ್ ಹಿಸ್ಟ್ರಿನ ಡಾಕ್ಟ್ರ್ ಗಮನಕ್ಕೆ ತರಬೇಕಾಗ್ತದೆ. ಈಗ ನೀವೇನು ಹೇಳಿದ್ರೆ ಮುಚ್ಚಿಟ್ರೆ ಡಾಕ್ಟ್ರಿಗೂ ಗೊತ್ತಿರೋದು. ಸೊ ನೀವು ಆ ಹಿಸ್ಟ್ರಿ ಹೇಳಿದಾಗ ಅವಾಗ ಡಾಕ್ಟ್ರು ಅಟ್ಲೀಸ್ಟ್ ಹೌದು ಅಂತ ಯೋಚನೆ ಮಾಡ್ತಾರೆ, ಅಥವಾ ಫೋನ್ನಲ್ಲಿ ಏನಾದರೂ ಸಿಕ್ಕರೆ ಡಾಕ್ಟ್ರ್ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ಸಿಕ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಆ ಸ್ಪೆಷಾಲಿಟಿಗೆ ಸಂಬಂಧಪಟ್ಟ ಡಾಕ್ಟರ್ ಹಾಸ್ಪಿಟ್ಲಲ್ಲಿ ಯಾರಾದರೂ ಇದ್ದರೆ ಅವ್ರನ್ನ ಕೇಳಿ, ಸರ್ ಹಿಂಗೆ ಪ್ಲ್ಯಾನ್ ಮಾಡಿದ್ದೀವಿ, ಹಿಂಗೆ ಹೋಗ್ಬೋದಾ, ಅಥವಾ ನೀವು ಬಂದು ಒಮ್ಮೆ ನೋಡ್ತೀರಾ, ಈ ಥರ ಒಂದು ಒಪಿನಿಯನ್ ತಗೋತಾರೆ. ಇದು ಮೆಡಿಕಲ್ ಫೆಟರ್ನಿಟಿನಲ್ಲಿ ಎಲ್ಲರಿಗೂ ಇರೋ ಅಂತ. ಐ ಥಿಂಕ್ ನಾನು ವಿನಯ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಫೋನ್ ಮಾಡಿಬಿಟ್ಟು ಕೇಳಿದ್ರು, ಸರ್ ಹಿಂಗಿದೆ, ಹಿಂಗೆ ಏನಿದೆ ಅಂತ. ಸೊ ನಾನು ಇರೋ ವಿಚಾರ ಹೇಳಿದೆ. ಆಮೇಲೆ ನಾವು ಅದಾದ್ಮೇಲೆ ಒಂದು 2 ಸತಿ ಡಿಸ್ಕಸ್ ಮಾಡಿ ವಿ ಕೇಮ್ ಟು ಸಮ್
ಐ ಥಿಂಕ್ ನಾವು ಅದಾದಮೇಲೆ ನೀವು ಚೆನ್ನಾಗಿ ನನಗೆ ತುಂಬ ಭಯ ಬಂತು. ಅಂದರೆ ಎಲ್ಲಿ ಈ ಕೆಲವೊಂದು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಇದರಲ್ಲಿ ಯೂಶಲಿ ಹಂಗಾಗಲ್ಲ. ಯಾವುದೇ ಟ್ಯಾಪ್ ಮಾಡಬೇಕಾದ್ರೂ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಮಾಡ್ತಾರೆ. ನಾವು ಸ್ಕ್ಯಾನ್ ಮಾಡಿದಾಗ ಅವ್ರಿಗೆ ಅದು ಒಂದು ಸರಿಯಾಗಿರೋ ಏರಿಯಾದಲ್ಲಿ ನಾವು ಟ್ಯಾಪ್ ಮಾಡ್ತಿಲ್ಲ ಅಂದರೆ ಡಾಕ್ಟ್ರುಗಳು ಅದು ಮಾಡ್ಲಿಕ್ಕೆ ಹೋಗಲ್ಲ. ಪ್ಲ್ಯಾನ್ ನೀವು ಬೆಡ್ ಸೈಡಲ್ಲಿ ಆದ್ರೂ ಎಂಡ್ ಆಫ್ ದ ಡೇ ಅದು ಡಿಸಿಷನ್ ಆಗೋದು ಆ ಸ್ಕ್ಯಾನ್ ಮಿಷಿನ್ ಮೇಲೆ. ಅಲ್ಲಿ ಸರಿ ಇರಲಿಲ್ಲ ಅಂದ್ರೆ ಅವ್ರು ಮಾಡ್ತಿರ್ಲಿಲ್ಲ. ನಿಮ್ಮ ಕೇಸಲ್ಲಿ ಏನಾಯ್ತು, ಬೆಡ್ ಸೈಡಲ್ಲೇ ಡಿಸೈಡ್ ಮಾಡೋದು ಬೇಡ ಅಂತ, ಅದರಿಂದ ನೀವು ಅಲ್ಲಿಗೆ ಹೋಗಿ. ಅದೊಂದು ಮೈ ಅಂದರೆ ಯೂಶಲಿ ಹಂಗೆ ಆಗಲ್ಲ ಮೆಡಿಕಲ್ನಲ್ಲಿ. ಅದೆಲ್ಲ ತುಂಬ ಸಾಕಷ್ಟು ಪ್ರಿಕಾಷನ್ ತಗೋತಾರೆ. ಅದೇನು ಅದು ನಾನು ಆವತ್ತು ಸ್ವಲ್ಪ ಹೆದರ್ಕೊಂಡ್ಬಿಟ್ಟಿದೆ. ಅಂದರೆ ಸಡನ್ ಆಗಿ ಉಸಿರು 80 ಸ್ಯಾಚುರೇಷನ್ ಫಾಲ್ ಆಗಿತ್ತು, 80 ಬಂದು ನಿಂತಿತ್ತು. ಆಮೇಲೆ ಮಾತಾಡೋದೆಲ್ಲ ನಾಲಿಗೆಲ್ಲ ಬಿದ್ದೋಗ್ತಿತ್ತು. ಅದು ಇನ್ಫೆಕ್ಷನ್ ಇಂದ ನಿಮಗೆ ಫಸ್ಟ್ ಟೈಮ್ 2 ವರ್ಷದಲ್ಲಿ ಇದು ಫಸ್ಟ್ ಟೈಮ್ ಆಗಿರೋದು ಒಂದು. ಅದಾದ್ಮೇಲೆ ಸರ್ ಕೆಲವರು ಈಗ ಏನಾಗಿದೆ ಸರ್, ನನಗೆ ಎಲ್ಲಿ ಪ್ರಾಬ್ಲಮ್ ಈ ಗೆಡ್ಡೆ ಪ್ರತಿಯೊಬ್ಬರಿಗೆ ಅದು ನೋವು ಇಲ್ಲಲ್ಲ, ಏನೂ ಇಲ್ಲ, ಅದು ಹಳ್ಳಿ ಕಡೆಗೆಲ್ಲ ಬರ್ತದೆ. ಹಾಗಂತೇಳಿ ಹೇಳಿದಕ್ಕೆ ನಾನು ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ದೆ 2-3 ವರ್ಷ. ಇಲ್ಲಾಂದರೆ ಇವತ್ತು ಲಂಚಿಗೆ ಹೋಗುದಿಲ್ಲ. ನನಗೆ ಈ ನೀವು ಅದು ಹೇಳಿ ಇಲ್ಲೇ ತೆಗೆದಿದ್ರೆ ತುಂಬ ಜನ ತೆಗಿತಲ್ಲ, ಅವ್ರಿಗೆ ಗೊತ್ತಿಲ್ಲ ಸರ್. ಅದಕ್ಕಾಗಿ ಅಲ್ಲ, ಏನಂದ್ರೆ ಇಲ್ಲಿ ಬರೋ ಗಡ್ಡೆಗಳೆಲ್ಲ ಕ್ಯಾನ್ಸರ್ ಅಲ್ಲ, ಅದು ಒಂದು. ಬಟ್ ಇನ್ನೊಂದು ಏನಂದ್ರೆ ಕ್ಯಾನ್ಸರ್ ಇರ್ಬೋದು, ನೀವು ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ವೆರಿ ಇಂಪಾರ್ಟೆಂಟ್. ನೀವು ಕೇಳಿದ್ದೇನೆಂದ್ರೆ ನಾನು ಹೇಳೋದು, ಎಲ್ಲ ಕ್ಯಾನ್ಸರ್ ಗಡ್ಡೆಗಳು ನೋವುಂಟು ಮಾಡಲ್ಲ. ಆ ಭಾವನೆನ ನೀವು ತೆಗಿಬೇಕು. ಇವಾಗ ಗಡ್ಡೆ ಇದೆ, ನೋವು ಮಾಡ್ತಿಲ್ಲ ಅಂದ್ರೆ ಅದು ಕ್ಯಾನ್ಸರ್ ಅಲ್ಲ ಅನ್ನೋ ಭಾವನೆನ ನೀವು ಇಟ್ಕೋಬಾರ್ದು. ಯಾವುದೇ ಪೇಷಂಟ್ಸ್ ನೋವಿಲ್ಲದೇನು ಕ್ಯಾನ್ಸರ್ ಗಡ್ಡೆ, ಬಹುತೇಕ ಕ್ಯಾನ್ಸರ್ ಗಡ್ಡೆಗಳು ನೋವಿಲ್ಲದೇನೆ ಬಂದುಂಟು. ನೀವು ಥೈರಾಯ್ಡ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಇವೆಲ್ಲನೂ ನೋವಿಲ್ಲದೆ ಬರ್ತಕ್ಕಂಥ ಗಡ್ಡೆಗಳು. ಅದರಿಂದ ಅದು ಕ್ಯಾನ್ಸರ ಅಲ್ಲ ಇಲ್ವಾ ಅನ್ನೋದು ನಿರ್ಧಾರ ಮಾಡಲಿಕ್ಕೆ ನೋವು ಕಾರಣ ಆಗಬಾರ್ದು. ನಿಮ್ಗೆ ಯಾವುದೇ ಹೆಲ್ತ್ ಇಶ್ಯೂ ಇದ್ರೂ ಡಾಕ್ಟ್ರ್ ಹತ್ರ ಹೋಗಿ ಟೆಸ್ಟ್ ಮಾಡಿ, ಅವ್ರ ಕ್ಯಾನ್ಸರ್ ಗಡ್ಡೆ ಅಲ್ಲ ಅಂತ ಟೆಸ್ಟ್ಗಳ ನಂತರ ಹೇಳಿದ ಮೇಲೇ ನೀವು ಮುಂದಿನ ನಿರ್ಧಾರ ಮಾಡಬೇಕು ಅನ್ನೋದು ನನ್ನ ಒಂದು ಸಲಹೆ.